ಎಲ್ರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಒಂದು ಮೂವಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈ ಮೂವಿ ಯಾವುದಪ್ಪ ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಆ ಮೂವಿ ಯಾವುದು ಅಂತ. ಅದೇ ನಮ್ಮ ರವಿ ಸರ್ ಮಾಡಿರೋ ಶಾಂತಿ ಕ್ರಾಂತಿ ಮೂವಿ. ಈ ಮೂವಿನ ಮತ್ತೆ ರಿಲೀಸ್ ಮಾಡಿ ಸರ್ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಶಾಂತಿ ಕ್ರಾಂತಿ ರಿಲೀಸ್ ಆದರೆ ಹೇಗಿರುತ್ತೆ? ಶಾಂತಿ ಕ್ರಾಂತಿ ಹೊಸ ತಿರುವು. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕಾ ಬೇಡವಾ ಅಂತ ನನ್ನನ್ನು ಕೇಳಿದ್ರೆ ಖಂಡಿತ ಆಗಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ 10 ಕೋಟಿ ಬಜೆಟ್ ಬೇರೆ ಭಾಷೆಗಳಲ್ಲೂ ಏಕಕಾಲಕ್ಕೆ ಬಿಡುಗಡೆಯಾದ ಫ್ಯಾನ್ ಇಂಡಿಯಾ ಚಿತ್ರ ಇದು. ನಾನು ತುಂಬ ಸಲ ಈ ಮೂವಿ ನೋಡಿದ್ದೀನಿ. ಆದರೆ ಪ್ರತಿ ಸಲನೂ ನನಗೆ ಅನ್ನಿಸ್ತಿತ್ತು ಏನಂದರೆ ಇಷ್ಟು ಒಳ್ಳೆ ಮೂವಿ ಯಾಕೆ ಓಡಲಿಲ್ಲ ಅಂತ. ಮೂವಿ ತುಂಬ ಚೆನ್ನಾಗಿದೆ, ಆದರೆ ಅವತ್ತು ನಾವು ಗೆಲ್ಲಿಸಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಆ ಮೂವಿನ ನಾವು ಸೋಲಿಸಿದ್ದು, ಆದರೆ ರವಿಚಂದ್ರನ್ ಸರ್ ಯಾವತ್ತೂ ಸೋತಿಲ್ಲ. 1991ರಲ್ಲೇ 10 ಕೋಟಿ ಬಜೆಟ್ ಹಾಕಿ ಅವ್ರು ಮೂವಿ ಮಾಡಿದ್ದಾರೆ ಅಂದರೆ ಅವರು ಗ್ರೇಟ್. ಮತ್ತು ಅದು ಈಗ ಈ 2026 ಹೋಲಿಸಿದ್ರೆ 100 ಕೋಟಿಗೆ ಸಮ. ರವಿಚಂದ್ರನ್ ಸರ್ 35 ವರ್ಷಗಳ ಹಿಂದೆಯೇ ಫ್ಯಾನ್ ಇಂಡಿಯಾ ಮೂವಿ ಮಾಡಿದ್ದಾರೆ. ಆದರೆ ಅವತ್ತಿನ ಜನಕ್ಕೆ ಈ ಮೂವಿ ಅರ್ಥ ಆಗಿಲ್ಲ. ಇವತ್ತು ಅರ್ಥ ಆಗಿದೆ. ಅದಕ್ಕೆ ಎಲ್ಲರೂ ಮೂವಿ ನೋಡೋಕೆ, ಆ ಮೂವಿನ ಗೆಲ್ಲಿಸೋದಕ್ಕೆ, ರವಿ ಸರ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಮಾಡಿ ಸರ್. ಅಂದು 1991ರಲ್ಲಿ ಶಾಂತಿಯಿಂದ ತೆರೆ ಕಂಡ ಸಿನಿಮಾ ಇಂದು 2026ರಲ್ಲಿ ಕ್ರಾಂತಿ ಹೆಜ್ಜೆ ಇಡಲು ಬರುತ್ತಿದೆ. ದಯವಿಟ್ಟು ಈ ನಮ್ಮ ಪ್ರೇಮ ಲೋಕದ ಮಾಂತ್ರಿಕನ ಕನಸು ಮತ್ತೆ ಚಿಗುರಲಿ. ಸಿನಿಮಾ ಸೋತಿರಬಹುದು, ಆದರೆ ರವಿ ಸರ್ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ರವಿಚಂದ್ರನ್ ಸರ್ ಯಾವತ್ತೂ ಸೋಲನ್ನ ಒಪ್ಕೊಂಡೂ ಇಲ್ಲ. ರವಿಚಂದ್ರನ್ ಸರ್ಗೆ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಈ ಮೂವಿ ರಿಲೀಸ್ ಆದಮೇಲೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರವಿ ಸರ್ನ ನಾವು ಗೆಲ್ಲಿಸೋಣ ಈ ಸಲ.